ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಾಸನ ಅರ್ಥಾತ್ ಸಂಗ್ಯಾಬಾಳ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಸನ್ನಾಟವನ್ನು ವಾಹಿನಿಯ ಮೂಲಕ ವಾಚನ ಮಾಡ್ತಾ ಬಂದಿದ್ದೀನಿ. ಈ ಸಂಗ್ಯಾಬಾಳ ಇಬ್ಬರು ಗೆಳೆಯರು, ಜೀವದ ಗೆಳೆಯರಿದ್ದರೂ ಕೂಡ ಆ ಲಗಳಾರ ಮಣಿತನದ ಗಂಗಾಳನ ಮೇಲೆ ಮುಗಿದಂಥ ಸಂಗ್ಯಾ ಅವಳ ಕೂಡ ಒಂದು ಒಡನಾಟವನ್ನು ಬಯಸುವಳ ಮನೆಗೆ ಹೋದಾಗ ಅವಳ ಗಂಡ ಹಿರಿಯ ಬಂದಾಗ ಸಿಕ್ಕಿ ಹಾಕಿಬಿಡ್ತಾನೆ. ನಂತರ ಪಾಪ ಹೆಣ್ಣುಮಗಳು ಪಗಡೆ ಆಟದ ದಾಳಾಗಿ ಗಂಗಾ ಅವಳನ್ನು ಮನೆ ಬಿಟ್ಟು ಹೊರಗಡೆ ಹಾಕಿಬಿಡ್ತಾರೆ. ಅಂಥ ಒಂದು ಒಳ್ಳೆಯ ಮಣಿತನದಿಂದ ಬಂದವಳು ಬಯಲುವಾಡದಿಂದ, ಇಂಥ ಬಯಲು ದೊಡ್ಡ ಪ್ರತಿಷ್ಠಿತ ಲಗಳಾರ ಮಣಿತನದ ಸೊಸೆ ಅಂತ ಗಂಗಾ ನಿರ್ಗತಿಕಳಾಗಿ ಅವಳು ಮನೆಯಿಂದ ಹೊರಗೆ ಬರ್ತಾಳೆ. ಇನ್ನೆಲ್ಲಿ ಹೋಗ್ಬೇಕಂದ್ಕೂಡಲೇ ಬಾಳಣ್ಣ ಮನೆಗೆ ಹೋಗಿ, ಅನ್ನ ಬಾಳಣ್ಣ ಅತೀನ ಮನೆಯಾಗಂದ ಹೊರಗೆ ಬರ್ರಿ, ಯಾರು ಹೊರಗೆ ಬಂದವರು, ಹೊರಗೆ ಬಂದು ನೋಡೋಣ, ಏನಿಲ್ಲ ನನಗೆ ಅವಸರ ಐತಿ, ಯಾರು ಗೊತ್ತಾಗತ್ತ ನೋಡುವ, ಏನೇ ಇರ್ಬೇಕ, ನೀ ಅಲ್ಲೇ ಏನಾರು ಕಟ್ಟಿಗೆ ತರಕ್ಕೆ ಹೆಣ್ಮಗಿದ್ರೆ ಅಲ್ಲೇ ಕಟ್ಟಿಗೆ ಹೋಗು, ಆಮೇಲೆ ದುಡ್ಡು ಕೊಡ್ತೇನೆ ಅದು. ಮತ್ತು ಅಲ್ಲನ್ನ ಮತ್ತೇನು ಇಸ್ತ್ರಿ ಅರಿವಿ ಅಗಸರ ಹೆಣ್ಮಗಳೇನು ಅಲ್ಲಿ ಅರಿವಿಟ್ಟು ಆಮೇಲೆ ದುಡ್ಡು ಕೊಡ್ತೇನೆ. ಹಾ ಮನುಷ್ಯನ ದೈವ ಕೆಟ್ಟಿತ್ತಂತಂದ್ರೆ ಏನಾಗ್ತೈತೆ ಅನ್ನೋದಕ್ಕೆ ಇದೇ ಒಂದು ಖರೆ. ನನ್ನ ಅಣ್ಣನಂತಿದ್ದಂಥ ಬಹಳನ್ನ ಹೊರಗೆ ಬಂದು ನೋಡ್ತಾ ಇಲ್ಲ, ಅಂಥ ವೇಳೆ ಬಂತನ್ನ ನಾನು ಲಗಳಾರ ಗಂಗಾ ಅಂತ ಹೇಳಕ್ಕೆ ನನಗೆ ಮನಸ್ಸಿಗೆ ನೋವು ಆಕತಿ. ಯಾಕಂದ್ರೆ ಲಗಳಾರ ಮಣಿತಾಣದಿಂದ ನಾ ಹೊರಗೆ ಬಂದಿದ್ದೀನಿ, ಬಂದು ನೋಡೋಣ ಹೊರಗಡೆ. ಓಹೋ ತಂಗಿ, ಏನಾಯ್ತು ಗಂಗವ್ವ, ಹಿಂಗೆ ಯಾಕಾಗೈತೆ ಅವ್ವ, ಅಲ್ವ ಎಂಥ ಹೆಣ್ಮಗಳು ನೀನು, ಜರ್ದಾರಿ ಅಲ್ಲಿ ಬರೋ ಪಿತಾಂಬರ ಉಟ್ಕೊಂಡು ತುಂಬ ಎಲ್ಲ ಬಂಗಾರದ ಆಭರಣಗಳನ್ನ ಹಾಕ್ಕೊಂಡು, ಅಲ್ಲ ಕೊಳ್ಳಾಗ ನಿನ್ನ ಮಂಗಲಸೂತ್ರನೂ ಕಾಣ್ತಾ ಇಲ್ಲ, ಏನಾಯ್ತು ತಂಗಿ, ಹಿಂಗೆ ಯಾಕಾಯ್ತು ನೀನು ಬದು ಅನ್ನ. ಇದೆಲ್ಲ ಆದದ್ದು ನಿಮ್ಮಿಂದನ. ಏನು ತಂಗಿ ನಮ್ಮಿಂದಂದರೆ? ಅಲ್ಲ ನೋಡು, ನಿಮ್ಮಿಂದ ಅಂತಂದ್ರೆ ನೀನು ಮತ್ತು ನಿನ್ನ ಜೀವನದ ಗೆಳೆಯ ಸಂಗ್ಯಾನಿಂದ ಹಿಂಗೈತಿ ತಂಗಿ. ಅಲ್ವಾ ಹಿಂಗೆ ಯಾಕಾತ ನಿನ್ನ ಪರಿಸ್ಥಿತಿ ನೋಡೋಣ. ನೀನು ನಡಕ್ಕೆ ಶಾಮೀಲಾಗಿ ನಿನ್ನ ಗೆಳೆಯನ ಸಂಘ ಮಾಡಕ್ಕೆ ಪರಾಮಣಿಂದ. ಈಗ ನಾನು ನನ್ನ ಗಂಡ ಮೈದುಂಡ ಎಲ್ಲರ ಕಡೆಯಿಂದ ಮನೆಯಿಂದ ಹೊರಗೆ ಹಾಕಿಸಿಕೊಂಡು ಹುಟ್ಟಂಥ ಪಿತಾಂಬರ ಕೊಳ್ಳಾಗಿರ್ತಕ್ಕಂಥ ಬಂಗಾರ ಆಭರಣ ಅಲ್ಲ, ನನ್ನ ಮಂಗಲಸೂತ್ರ ಸಹಿತ ಕಿತ್ಕೊಂಡು ನಾನು ಹೊರ ಹಾಕಿದಾರನ್ನ. ಅದಕ್ಕಾಗಿ ನಾನು ಈ ರೀತಿ ನಿನ್ನ ಮನೆಗೆ ಬಂದು ಬೇಡಾಕತ್ತೀನನ್ನ. ಇಂಥ ವೇಳೆಯೊಳಗೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತೇಳಿ ಬಂದೀನಿ. ಹಾಂ ತಂಗಿ ನೋಡುವ, ನಿನ್ನ ಮಾತು ಕರೆಯೈತಿ. ನಿನಗೆ ಈ ರೀತಿ ಸ್ಥಿತಿ ಬರಬೇಕಾದ್ರೆ ನೋಡು, ನಾವು ಅದಕ್ಕೆ ಕಾರಣ ಅದೇವೆ. ಮೂಲ ಕಾರಣ ಅಂದ್ರೆ ನನ್ನ ಜೀವನದ ಸಂಜ್ಞಾನ, ಅವನ್ನ ನಾನು ವಿಚಾರ ಮಾಡ್ಕೊಂಡು ಕರ್ಕೊಂಡು ಬರ್ತೇನೆ ತಂಗಿ. ನೋಡಣ್ಣ, ನನಗಂತೂ ಏನೈತಂದ್ರೆ ಅದು ಹೊಳೆಯಾಗಿನ ಮೀನಾ ತೆಗೆದು ಹೊರಗೆ ಗೊತ್ತಿಲ್ದಂಗೆ ಆಗೈತಿ. ಅಂಥ ಒಂದು ಗಂಡನ ಮನೆ ದೊಡ್ಡ ಆಶ್ರಯ ಇದ್ದದ್ದು ನಿಮ್ಮ ಒಂದು ಸಂಘದಿಂದಾಗಿ ನನಗೆ ಹಿಂಗೆ ಈ ಪರಿಸ್ಥಿತಿ ಬಂದೈತಿ. ನಾನು ಕೊಳಗಿನ ಮಂಗಲಸೂತ್ರನೂ ಹರಿದು ಕಳಿಸಿದಾರು. ನಾ ಇನ್ನು ಏನು ಮಾಡಲಿ? ಇಲ್ಲ ತಂಗಿ, ಬಂದೇ ಬರ್ತೇನೆ. ಅವನು ಬಂದನು ಬೈಲಿ, ಈ ಸಂಗಣ್ಣ ಬಾರು ಇಲ್ಲಿ. ಏನಾಯ್ತು ಗೆಳೆಯ ರಾಮಾರಾಮ್, ನಿಂದು ರಾಮಾರಾಮ್ ಸ್ಕೂಡ್ಲಿ ಗೆಳೆಯ ನೋಡಿಲಿ ತಂಗಿ ಗಂಗಮ್ಮನ ಸ್ಥಿತಿ ಏನಾಗೈತಿ. ಹಾಂ ಏನಾಯ್ತು ಗೆಳೆಯ? ಅಲ್ಲ ಗಂಗಾ ಹಿಂಗೆ ಅದಿ ಅಲ್ಲ, ನೀನು ಎಂಥ ಹೆಣ್ಮಗಳು, ಕೊರಳಾಗ ಮೈ ತುಂಬ ಆ ಬಂಗಾರದ ಆಭರಣ, ಅಂಥ ಒಂದು ಪಿತಾಂಬರ ಸೀರೆ ಉಟ್ಕೊಂಡು ಎಷ್ಟು ಅಲಂಕೃತಳಾಗಿರುವಂಥ ದೇವತೆ ಕನ್ನ ಹಿಂಗೆ ನೋಡು ಈ ಬಂಗಾರದ ಇದು ಕೂಸದ ಮ್ಯಾಲೆ ಮಾಸದ ಒಂದು ಸೀರೆ ಇಟ್ಕೊಂಡು ಬಂದದಿ. ಇದೇನಾಗೈತಿ ನನಗೆ? ಇದೆಲ್ಲ ಆದದ್ದು ನಿಮ್ಮಿಂದ ನೋಡ್ರಿ ಸಂಘ. ನನ್ನ ಪರಿಸ್ಥಿತಿ ಏನಂತ ಹೇಳಿ, ಈ ಕಡೆ ನೀವು ನಮ್ಮ ಸಂಘ ಮಾಡಿ ನೀವು ಕೆಟ್ರಿ, ನನ್ನನ್ನು ಕೆಡಿಸಿಬಿಟ್ರಿ. ನಿಮ್ಮ ಜೀವನ ಹೆಂಗಾರ ಆಗ್ಬೋದು. ನಾ ಎಷ್ಟಾದರೂ ನನ್ನ ಹೆಣ್ಣ ಜೀವನ ಅಂತಂದ್ರೆ ಹೂವಿನ ಜೀವನ ಇದ್ದಂಗೆ. ಹೂ ಹೋಗಿ ಮುಳ್ಳಿಗೆ ತಟ್ಟಿ ಸಹಿತ ಹೂವಿಗೆನ ತ್ರಾಸ, ಮತ್ತು ಮುಳ್ಳು ಬಂದ ಹೂವಿಗೆ ಬಡದ್ರು ಹೂವಿಗೆನ ತ್ರಾಸ. ಹಂಗಾಗೈತಿ ನನ್ನ ಜೀವನ ಗಂಗಾ.
ನನಗಾದರೂ ನಿನ್ನ ನೋಡಿ ಜೀವ ಮರ 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 ಆಗತೈತಿ. ನಿನ್ನ ಮಾತು ಕರೆಯೋದ ನಿನ್ನ ಇದಕ್ಕೆ ನಾನೇ ಕಾರಣ. ನನಗೆ ಈಗ ಬುದ್ಧಿ ಬಂದೈತಿ. ಅಲ್ರಿ, ಹಾಳಾದ ನಂತರ ಬುದ್ಧಿ ಯಾರಿಗಾದರೂ ಬರ್ತೈತಿ. ಈಗ ನೋಡಿ ನನ್ನ ಸ್ಥಿತಿಗೆ ಏನು ಮಾಡಲಿ? ಯಾಕಂದ್ರೆ ನೋಡ್ರಿ, ನನ್ನ ಬಂಗಾರಂತ ನನ್ನ ಗಂಡನ ಮನೆ, ನನ್ನ ಬಂಗಾರಂತ ಗಂಡ, ಮುತ್ತಂತ ಮೈದನರು ಎಲ್ಲರೂ ಸೇರಿ ನನ್ನನ್ನು ನಾಯಿ ಹಂಗೆ ತಿರಸ್ಕಾರ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕಿದರು. ಅದಕ್ಕೆ ನನಗೆ ಏನೇನೂ ತಿಳಿದಂಗೆ ಆಗೈತಿ. ಅದಕ್ಕೆ ಬೇರೆ ಏನು ಮಾಡಬೇಕು ಅನ್ನೋದು ನನಗೆ ತಿಳಿದಂಗಾಗಿ ಈ ಹೆಣ್ಣು ಜೀವ ನೋಡಿ ಇಲ್ಲಿ ಬಾಳನ ಮನೆಗೆ ಬಂದೀನಿ. ಮತ್ತು ನೀನು ಇದಕ್ಕೆ ಬಂದು ಗಂಗಾ, ನೀನು ಕಾಳಜಿ ಮಾಡಬೇಡ. ಈ ಕಾಳಜಿ ಮಾಡಬೇಡ ಅಂದರೆ ಏನು ಮಾಡಲಿ? ನನ್ನ ಜೀವನನ ಮೂರ ಬಟ್ಟೆ ಆಯಿತು. ಹಾಗೇನು ತಿಳ್ಕೊಬೇಡ. ನೋಡು, ಅವ್ರು ಬಿಟ್ಟರೆ ಏನಾಯ್ತು, ನಾನಿನ್ನು ಯಾವ ಕಾಲಕ್ಕೂ ಬಿಡೋದಿಲ್ಲ. ನಂದು ಇಲ್ಲಿ ಬಯಲಂಗಲ್ದಾಗ ಸಾಕಷ್ಟು ಇದೈತಿ, ಅದಕ್ಕೇನು ಕಡಿಮೆ ಇಲ್ಲ ನನಗೆ. ನೀನು ನನ್ನ ಮನೆಯೊಳಗನ ಬಂದಿರೋ ಗಂಗಾ, ನಾನಿನ್ನ ಹೂವಿನಂಗೆ ನೋಡ್ಕೋತೇನೆ ನೋಡು. ಹಾ ಹಾ ಹಾ, ಎಂಥ ಮಾತಾಡಿದ್ರಿ. ನನ್ನ ಈ ಒಂದು ಪರಿಸ್ಥಿತಿಯೊಳಗೆ ಯಾರ್ಯಾರು ನನ್ನನ್ನು ಮೂಸದಂಥ ಸ್ಥಿತಿಯೊಳಗೆ ಇಷ್ಟಾರ ಮಾತಾಡಿದ್ರಿ. ನೋಡು, ಹರಿದು ಹೋಗುವಂಥ ಒಂದು ಜೀವಕ್ಕೆ ಆಸರೆ ಆದಂಗೆ ಇಷ್ಟಾರ ಮಾತಾಡಿದ್ರಿ, ಎಷ್ಟು ಸಾಕ. ಆದರೆ ನೋಡಿ ಸಂಗ ವಿಚಾರ ಮಾಡಿ, ಈಗ ನಾನು ಏನೂ ಇಲ್ಲದಂಥ ನಿರ್ಗತಿಗಳಾಗಿದ್ದೀನಿ. ನನಗೆ ಮೈ ಮೇಲೆ ಒಂದು ಚಲೋ ಬಟ್ಟೆ ಸಹಿತಿಲ್ಲ. ಇಂಥ ಕಪ್ಪಿ ಸೀರೆ ಉಟ್ಕೊಂಡು ನಾನು ಬರುವಂಗಾಯಿತು. ಎಂಥ ವೈಭವ ನಂದಿತ್ತು. ಆ ಮಣಿತನದೊಳಗಿದ್ದಾಗ ನನ್ನ ರೂಪಕೊಂಡು ಮಾರು ಹೋಗದವ್ರನ್ನ ಯಾರಲ್ಲ. ಹೌದು ಬಿಡ ಗಂಗಾ, ಮತ್ತು ನಾವೆಲ್ಲ ಅದಕ್ಕಾಗೇನೆ ಇದನ್ನು ಮಾಡಿದ್ದಿಲ್ಲ. ಅದನ್ನು ನೋಡೋಣ, ಇವತ್ತು ನಾ ಈ ಹುಟ್ಟಂಥ ಒಂದು ಸೀರೆ ನೋಡು, ನನ್ನ ಕೊಳ್ಳಾಗ ಈ ಬರಿಗಳ ನೋಡು. ನನ್ನ ಇದೊಂದು ಜೀವನ ಯಾರ್ಯಾರಿಗೂ ಬೇಡ ಅನ್ಸತಿ. ಅಂಥ ಮಣಿತನದಿಂದ ನಾನು ಹೊರಬೇಕಾದ್ರೆ ನೀವೇ ಕಾರಣ. ಹೌದು ಗಂಗಾ, ನಿನ್ನ ಮಾತು ಕರೆ ಐತಿ. ನಾವು ಅದಕ್ಕೆ ಕಾರಣ. ಆದರೆ ಏನು ಮಾಡೋದಿಲ್ಲ, ಜೀವನನ ಬರ್ಬಾದ್ ಮಾಡಿಬಿಟ್ರಿ. ಅದಕ್ಕೆ ನೋಡು ಗಂಗಾ, ನನ್ನ ಮನೆಯಾಗಿರನೆ ನೀಡು. ಹೌದಲು ಗೆಳೆಯ ಬಾಳಣ್ಣ, ನೋಡಪ್ಪ ಗೆಳೆಯ ಸಂಗಣ್ಣ, ನಿನ್ನ ಮಾತು ಒಂದು ದೃಷ್ಟಿಯಿಂದ ಕರೆ ಐತಿ. ಆದ್ರೆ ಇಂಥ ಈ ಹೆಣ್ಮಗಳು ಈಗ ಇಂಥ ಸ್ಥಿತಿ ಅಂತಂದ್ರೆ ಈ ಕಡೆ ಗಂಡನ ಮನೆಯೂ ಬಿಟ್ಟಿದ್ದಾಳೆ, ನಮ್ಮಿಂದಾಗಿ ಪಾಪ ಮಾನಗೀಡಾಗಿದ್ದಾಳು. ಊರಾಗ ಎಲ್ಲರೂ ಆಕೆಗೆ ಚೀತು ಅಂತಾರು. ಇಂಥ ದೇವತೆ ಅಂತ ಹೆಣ್ಮಗಳಿಗೆ ಈ ರೀತಿ ಪರಿಸ್ಥಿತಿ ಬಂದೈತಿ. ಇದಕ್ಕೆ ನಾವು ಕಾರಣ ಅನ್ನೋದು 100ಕ್ಕೆ 100 ಇದು ಸತ್ಯ ಐತಿ. ಈಗ ಆಕೆನ ಕರ್ಕೊಂಡು ಹೋಗಿ ನಿನ್ನ ಮನ್ಯಾಗ ಇಟ್ಕೊಂಡೆ ಅಂದ್ರೆ ನೋಡು, ಮನ್ಯಾಗ ನಿಮ್ಮ ತಾಯಿ ಒಬ್ಬಾಕಿ ನೀ ಇಟ್ಕೋಬೋದು. ಆದರೆ ಏನೈತೆ, ಅದು ಮಂದಿ ಏನಂತಾರೆ ಗೆಳೆಯ, ಏನಂತಾರೆ ಗೆಳೆಯ, ಜನ ಹಿಂಗೆ ಅನ್ನೋರು ಹಿಂಗೆ ಅನ್ನೋರು, ಜನನೂ ದನನು ಹಂಗೆ ಅನ್ನಕ್ಕೆ ಬರಂಗಿಲ್ಲಪ್ಪ ಗೆಳೆಯ. ಈ ಹೆಣ್ಣಿಗೆ ಗಂಡನ ಮನೆ ಆಶ್ರಯ ತಪ್ಪಿತ್ತಂತಂದ್ರೆ ಆಕೆಗೆ ಸರಳ ತವರು ಮನೆಗೆ ಹೋಗಬೇಕು. ಯಾಕಂದ್ರೆ ಈಗ ಬಳ್ಳಿಗೆ ಒಂದು ಮರದ ಆಶ್ರಯ ಬೇಕಾಕತಿ. ಹಂಗೆ ಈ ಹೆಣ್ಮಗಳು ಈಗಕ್ಕೆ ನಿರ್ಗತಿಗಳಾಗಿ ಬಂದಾಳ. ಈಗ ನನ್ನ ಮನೆಗೆ ಬಂದಾಳ, ಆಕೆ ಯೋಗ್ಯ ಐತಿ. ಯಾಕಂದ್ರೆ ನಾನು ಆಕೆಗೆ ಅನ್ನಿದ್ದಂಗೆ ಅದೇನಿ. ನೀ ಅಂತೂ ಆಕೆ ಜೀವನ ಬರ್ಬಾದ ಮಾಡಿ ಮಿಂಡಾಗಿ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಗೆಳೆಯ. ಆಗೈತು ಗೆಳೆಯ, ಇನ್ನೇನು ಮಾಡೋದ? ಮತ್ತು ನಾ ಜೋಪಾನ ಮಾಡ್ತಾನೆ. ನಿನ್ನ ಮನೆಯಾಗಿರೋ ಸರಿ ಅನಿಸೋಲ್ಲ ನೋಡು. ಈಗ ಆಕಿನ ಹೆಂಗಾದರೂ ಆಕಿನ ಜೋಪಾನ ಮಾಡೋದು ನಮ್ಮದು ಕರ್ತವ್ಯನೂ ಐತಿ ಗೆಳೆಯ. ಅದಕ್ಕೆ ಏನು ಮಾಡೋದಂತಿ ಬಳನ? ಅದಕ್ಕೆ ನೋಡಪ್ಪ, ಆಕಿನೂ ಒಂದು ಮಾತು ಕೇಳೋನು. ನೋಡು ಗಂಗವ್ವ ತಂಗಿ, ಮತ್ತು ಬಾಳೆ ಅಂತೂ ಹಿಂಗೆ ಆತು. ಹಣೆ ಬರ ಅನ್ನೋದವ ಅಲ್ಲನ. ನೋಡು, ಒಲ್ಯಾಗ ಒಂದಕ್ಕೆ ಮಾಡಿ ಹಣೆ ಬರ ಅಂದಂಗೆ ಆಗೈತೆ ನಮ್ಮ ಜೀವನ. ನೋಡಿ, ಯಾರೇ ಆಗಲಿ ತಿಳಿದು ತಪ್ಪು ಮಾಡೋದು ಹೆಂಗೆ, ತಿಳಿದು ತಪ್ಪು ಮಾಡಿದಂಗೆ ಆಗೈತೆವ್ವ. ನನಗೂ ಬುದ್ಧಿ ಹರಿಲಿಲ್ಲ. ನಾ ಎಷ್ಟು ಹೇಳಿದ್ರು ಈ ಪುಣ್ಯಾತ್ಮ ಸಂಘ ನಾ ಕೇಳಲಿಲ್ಲ. ಬಂಗಾರ ಅಂತ ನಿನ್ನ ಬಾಳೆ ಕೆಡಿಸಿ ಮುರಾಬಟ್ಟೆ ಮಾಡಿದ್ವಿ ನಾವು. ನಮಗೇನಿದೆ ದೇವ್ರು ಮೆಚ್ಚೋದಿಲ್ಲ. ಕರೆ ಏನು ಮಾಡೋದೇವ, ಇದಕ್ಕೆ ಬೇರೆ ಏನು ಮಾಡೋಕ್ಕೆ ಬರೋದಿಲ್ಲ. ನೀ ಏನು ಮಾಡಬೇಕಂತಿ ಅನ್ನ. ನೋಡು, ನಾನು ಮೊದಲು ಆ ಮನೆಯಿಂದ ಬಂದ ಕೂಲಿ ನನಗೆ ಭಿಕ್ಷಾ ಪಾತ್ರನ ಗತಿ ಆದಂತ ತಿಳ್ಕೊಂಡಿದ್ನಿ. ಅದಕ್ಕೆ ನಿನ್ನ ಧರ್ಮಾನೇ ಕಾಯಿ ತಂದೆ, ಕಾಸೊಂದು ನೀಡಿಸಿವಂತೆ ಬೇಡುವಂಥ ಭಿಕ್ಷುಕೇ ಆಗ್ತೀನಿ ಏನು ಅಂತೇಳಿ ನನ್ನ ಮನುಷ್ಯನ ಕಳವಳ ಆಗಿ
ನಿನ್ನ ನೆನಪಾತಪ್ಪ. ನೆನಪಾಗಿ ಏನಾಗಲಿ ಇದಕ್ಕೆ ಮೂಲ ನಮ್ಮ ಬಾಳನ್ನ ಮನೆಗೆ ಹೋಗಿನು, ಅವೇನು ಹೇಳ್ತಾನು ಅದರ ಪ್ರಕಾರ ಮುಂದೆ ಮಾಡೋನು ಅಂತೇಳಿ ತಿಳ್ಕೊಂಡು ನಿನ್ನ ಮನೆಗೆ ಬಂದಾಗ ನೀನಾದರೂ ಇಷ್ಟಾದರೂ ನನ್ನ ಮಾತಿಗೆ ಸ್ಪಂದಿಸಿ ನಿನ್ನ ಜೀವದ ಗೆಳೆಯನ ಕರೆಸಿದಿ. ಮತ್ತು ಅವ್ರು ಹೇಳೋ ಮಾತನ್ನು ನನಗೆ ಮತ್ತು ಈ ಪರಿಸ್ಥಿತಿ ಒಳಗೆಲ್ಲ ಸರಿನ ಅನ್ನಿಸ್ತೈತಿ. ಯಾಕಂದ್ರೆ ನನಗೆ ಯಾರ್ಯಾರು ಇಲ್ಲ ಅಂತಂದ್ರೆ ಯಾರಿಗೆ ಯಾರಿಲ್ಲ ಅಂತ ಕುಂತಾಗ ಅವನು ನನ್ನ ಮನೆಗೆ ಕರೀತಾನು. ಅದು ಅಷ್ಟೇ ಯೋಗ್ಯ ಇದ್ದರೂ ಕೂಡ ನೀ ಹೇಳ್ದಂಗೆ ಜನ ಏನಂತಾರು, ಜನರ ಬಾಯಿ ಮುಚ್ಚೋಕ್ಕಾಗೋದಿಲ್ಲ. ಅದಕ್ಕೆ ನೀ ಏನು ಮಾಡ್ಬೇಕಂತ ತಂಗಿ ನಿನ್ನ ವಿಚಾರ ಏನೈತಿ? ಹೌದು ಗಂಗಾ, ನಾನಂತೂ ನಿನ್ನನ್ನು ಕೈ ಬಿಡೋದಿಲ್ಲ. ನಿನ್ನ ಜೀವ ಇರೋ ಮಠ ನಾನು ನಿನ್ನನ್ನು ಜೋಪಾನ ಮಾಡ್ತೇನೆ. ಅಷ್ಟೆಲ್ಲ ನಿನಗೆ ಏನು ಬೇಕಾದ ನಾನು ಕೊಡ್ತೀರಿ, ಹೇಳ್ತೀರಿ, ಎಲ್ಲ ಮಾಡ್ತೀರಿ. ಅದನ್ನು ನನ್ನ ಮಾನ ಕೊಡೋಕ್ಕಾಕತ್ತೇನೆ ರೀ, ನನ್ನ ಗಂಡನ ಸ್ಥಾನ ಕೊಡೋಕ್ಕಾಕತ್ತೇನೆ ನಿಮಗೆ. ಅಯ್ಯೋ ಅದ ಕರೆ ಬಿಡ ಗಂಗಾ. ನೋಡವ್ವ ಗಂಗವ್ವ, ಯಾರಿಗೆ ಆಗಲಿ ಕೂಡ ಒಮ್ಮೆ ಕಾಲು ಜಾರಿತು ಅಂತಂದ್ರೆ ಇಷ್ಟೊಂದು ಪ್ರಪಾತ ಐತಿ ಅಂತೇಳಿ ಒಮ್ಮೆ ಗೊತ್ತಾಗೋದಿಲ್ಲವ. ನೋಡು, ಮನುಷ್ಯ ಆಗ ಕೆಟ್ಟ ಮೇಲೆ ಬುದ್ಧಿ ಬರ್ತೈತಿ, ಆದರೆ ಏನು ಮಾಡೋದು, ಎಲ್ಲ ಕೆಟ್ಟ ಬಿಟ್ಟಿರ್ತೈತಿ. ಹಂಗೆ ನಮ್ಮಿಂದಾಗಿ ನನ್ನ ಜೀವನ ಕೆಟ್ಟೈತವ್ವ. ಇನ್ನು ಬೇರೆ ಏನು ಮಾಡೋಕ್ಕೂ ಬರೋದಿಲ್ಲ. ಅದಕ್ಕೆ ನೀ ಏನಂತಿ, ಹೋಗಿ ನೀವು ಸಂಗಣ್ಣನ ಮನ್ಯಾಗ ಇರ್ಬೇಕಂತಂದ್ರು ಸಹಿತ ಬೈಲವಂಗಲ ಊರಾಗ ಎಲ್ಲ ಕಡೆ ಮಂದಿ ಒಂದನೇ ಮನೆ ಇರಂಗಿಲ್ಲವ. ಅದ್ರಾಗ ಲಗಳಾರ ಮಣ್ತಂದವ್ರ ಹುಲಿ ಇದ್ದಂಗೆ. ಮತ್ತು ಯಾವಾಗ ನಮ್ಗೆ ಇಷ್ಟ ಅಲ್ಲ, ನಾ ಇದ್ರಾಗ ಶಾಮೇಲಾಗಿ ನನ್ನ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಈ ಸಂಜ್ಞಾನಂತೂ ಇವು ಬಿಡೋದೇ ಇಲ್ಲ ಅವ್ರು. ಯಾಕೆ ಏನು ಗಿಳಿಯ ಹೆಂಗಂತಿ ಮತ್ತು ಬಿಟ್ಟಾರೇನು ಗಿಳಿಯ ಮೊದಲು ಅವರ ಹುಲಿ ಇದ್ದಂಗೆ. ಅದಾಗ ಏನಾಗಿ ಈಗ ಅವರು ಸಿಟ್ಟಿಗೆದ್ದು ಔಷಧ ಹುಲಿ ಬಿಟ್ಟಾರು. ಯಾವಾಗ ಸಂದು ಸಿಕ್ಕಿತು ಅಂತ ಹೇಳ್ತಾರೆ. ಇಂಥದ್ರಾಗ ನೀನು ಈ ತಂಗಿ ಗಂಗವ್ನ ನಮ್ಮ ಮನ್ಯಾಗ ಇಟ್ಕೊಂಡ್ರೆ ಕೇಳ್ಯಾರೇನಪ್ಪ. ಅದಕ್ಕೆ ಏನಾರ ಮಾಡೋನು ಗೆಳೆಯ, ನೀನಾಟ ಬುದ್ಧಿವಂತ ಇದ್ದಿ, ಅದನ್ನಾರೇ ಹೇಳು ಗಂಗಾ, ಏನು ಮಾಡೋನು ನೋಡ್ರಿ. ನನಗಂತೂ ಏನು ತಿಳಿದಂಗೆ ಆಗೈತಿ. ಅದಕ್ಕಾಗಿ ನಾನು ಬಾಳಣ್ಣನ ಹತ್ರ ಬಂದೆ. ಬಾಳಣ್ಣ ಕೇಳಿಕೊಂಡು ಮತ್ತು ನಿನಗೂ ಭೇಟಿಯಾಗಿ ನೀವಿಬ್ಬರು ಏನು ಹೇಳ್ತೀರಿ ಹಂಗೆ ಮಾಡಬೇಕು. ಯಾಕಂದ್ರೆ ನನಗೆ ಗಂಡನ ಮನೆ ಆಯಿತು. ಇನ್ನು ಹೆಣ್ಣಿಗೆ ಗಂಡನ ಮನೆಯೊಳಗೆ ಸ್ಥಾನ ಇರಲಿಲ್ಲ ಅಂದ್ರೆ ತವ್ರ ಮನೆಗೆ ಹೋಗೋದು ಪದ್ಧತಿ ಐತಿ. ಆದ್ರೆ ಇಂಥ ಸ್ಥಿತಿಯೊಳಗೆ ನಾನು ಹೋದ್ರೆ ತವ್ರ ಮನೆಯವ್ರು ನನ್ನೇನು ಅಪ್ಕೋತಾರಂತ ತಿಳ್ಕೊಂಡೇನು. ಹೌದು ತಂಗಿ, ತವ್ರ ಮನೆ ಯಾವಾಗವ ಹಬ್ಬ ಹರಿದಿನ ಇತ್ತಂತಂದ್ರೆ ಬಾ ತಂಗಿ ಅಂತೇಳಿ ಕರೀತಾರೋ. ಮತ್ತು ಮತ್ತೇನಾದರೂ ಒಂದು ಹುಟ್ಟು ಸಾವು ಇತ್ತಂದ್ರೂ ಕೂಡ ಆಗ ಹೋಗೋದು ಬರೋದು ಮಾಡ್ಬೋದು. ಆದ್ರೆ ಮತ್ತಿಂಥ ಒಂದು ಕೆಲಸ ಮಾಡಿ ಅಂತಂದ್ರೆ ಇಂಥವು ಮಾಡಗಿಡಿ ಕೆಲಸ ಇದು ನಿನಗೆ ಈಗ ತಿಳಿತೈತೇನಪ್ಪ ಬಾಳಣ್ಣ. ಅಲ್ಲ ಎಷ್ಟೋ ತಿಳಿಸಿ ಹೇಳಿ ಇಂಥ ನಾವು ಕೆಲಸ ಮಾಡಿ ಅಂತಾರೆ. ತವ್ರ ಮನೆಗೆ ಹೋದ್ರೆ ಅಲ್ಲಿ ಅಣ್ಣ ತಮ್ಮ, ಅಲ್ಲಿ ತಂದೆ ತಾಯಿ ಅವ್ರ ನಮ್ಮನೇನು ಅಪ್ಕೋತಾರೋ ಅಂತೇಳಿ ನನಗೇನು ಅನಿಸೋದಿಲ್ವಾ? ಹಾಂ ಬಾಳಣ್ಣ, ನಿನಗೆ ಹಿಂಗೆ ಅನಿಸ್ಬೇಕಾದ್ರೆ ಹೆಣ್ಣಾದ ನನಗೆ ಏನು ಅನ್ನಿಸ್ಬಾರ್ದು. ನಾನು ಯಾವ ಮೂತಿ ಇಟ್ಕೊಂಡು ನಾನು ನನ್ನ ತವ್ರ ಮನೆಗೆ ಹೋಗಲಿ, ಅಲ್ಲಿ ನನ್ನ ಅನ್ನ ಶಬ್ದನ ಅವನ ಹೆಂಡತಿ ಆಗಲಿ, ನಮ್ಮ ತಾಯಿ ತಂದೆ ಆಗಲಿ ನಮ್ಮನ್ನು ಹೆಂಗೆ ಸ್ವೀಕಾರ ಮಾಡ್ತಾರೋ. ನಾನು ಮಾನಗೆಟ್ಟ ಹೆಣ್ಣಾಗಿದ್ದೀನಿ, ಎಲ್ಲಿ ಹೆಂಗೆ ಹೋಗಲಿಲ್ಲ ನಾನು, ಅದು ನನಗೆ ತಿಳಿದಂಗೆ ಆಗೈತಿ. ಹೌದು ಗಂಗಾ, ಏನು ಸಂಗ, ನಿನ್ನ ಮನುಷ್ಯನ ನೋವು, ನಿನ್ನ ಮನುಷ್ಯನ ಅಳಲ ನನಗೂ ಅರ್ಥ ಆಗ್ತೈತಿ. ಅದಕ್ಕಾಗಿ ನೀ ಏನೂ ಕಾಳಜಿ ಮಾಡಬೇಡ. ನಿನಗೆ ಏನೂ ತೊಂದರೆ ಆಗದಂಗೆ ನಾನು ಇಟ್ಕೋತೀನಿ ಅಂತಂದ್ರೆ ಅದಕ್ಕೆ ನೀನು ಒಪ್ತಾ ಇಲ್ಲ. ಇನ್ನೇನು ಮಾಡೋದು ನೋಡು, ಬಾಳಣ್ಣ ಹೇಳ್ದಂಗೆ ನಿನ್ನ ತವ್ರ ಮನೆಗೆ ಹೋಗು. ಅಲ್ಲಿ ನಿನ್ನ ಅನ್ನ ಸಿದ್ಧನ್ನ ಆಗಲಿ ತಂದೆ ತಾಯಿ ಆಗಲಿ ನಿನ್ನ ಕರ್ಕೊಂಡ್ರೆ ಅಲ್ಲೇ ಇರು. ಮತ್ತು ನಿನಗೇನು ಬೇಕಾದನ್ನು ನಾನು ಕೊಡ್ತೇನೆ, ನೀನು ಕಾಳಜಿ ಮಾಡಬೇಡ. ಹೋಗಿ ಬಾ ಗಂಗಾ, ನನ್ನ ಗೆಳೆಯನ್ಗ ನಿನ್ನ ಜೋಡಿ ಕಳಿಸ್ತೇನೆ. ಏನಾಗೋದಾಗಲಿ ಮುಂದೆ ನಾದೇನೆ, ಹೋಗಿ ಬಾ.